ಪಟವನ್ನು ಹಾಕಿ ನರರೆಂಬ ಕೊಂಬೆಗಳನ್ನು ಮಾಡಿ ಆಡಿಸುತ್ತ ಕುಣಿಸುವ ಜಗದ ಕಲಿವ ಸೂತ್ರಧಾರಿ ಜಯ 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 ನಾರಾಯಣ. ನಾರಾಯಣ ನಾರಾಯಣ. ನಿಂತಲ್ಲಿ ನಿಲ್ಲಲಾರದಂತೆ, ಕುಳಿದಲ್ಲಿ ಕೂಡಲಾರದಂತೆ, ಯಾವುದೇ ಒಂದು ಸ್ಥಳದಲ್ಲಿ 3 ಗಳಿಗೆಗಿಂತ ಹೆಚ್ಚು ನಿಲ್ಲಲಾರದಂತೆ ನನಗಿರುವುದೊಂದು ಶಾಪ. ಆದರೆ ಅದೇ ಶಾಪವನ್ನು ಲೋಕ ಕಲ್ಯಾಣಾರ್ಥವಾಗಿ ವರವಾಗಿ ಮಾಡಿಕೊಂಡು ಭಗವಂತ ನಿರ್ದೇಶಿಸಲ್ಲಿ ಹೋಗುತ್ತಾ ಹೋಗುತ್ತಾ ಸಾಗುತ್ತಾ ಸಾಗುತ್ತಾ ಪ್ರಪಂಚ ಕಲ್ಯಾಣಕ್ಕೆ ಪ್ರಪಂಚ ಆ ನಿಯಾಮಕನಾಗಿರುವಂತಹ ಭಗವಂತ ಏನನ್ನು ಹೇಳ್ತಾನೋ ಅದನ್ನು ಮುಂದಾಗಿ ಊಹಿಸಿ ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ಮಾರ್ಗವನ್ನು ಹಾಕಿಕೊಡುವಂತಹ ಕಾರ್ಯವನ್ನು ಮಾಡಿಕೊಂಡು ಬಂದವನು ನಾನು. ಇವತ್ತು ಎಲ್ಲಿಗೆ ಹೋಗಬೇಕು ಅಂತ ನಾನು ಆಲೋಚಿಸುವುದಲ್ಲ, ಅಂತರ್ಯದಲ್ಲಿ ಉಂಟಾಗುವಂತಹ ಪ್ರೇರಣೆ ಎಲ್ಲಿಗೆ ಹೇಳ್ತದೋ ಆ ಕಡೆಗೆ ಕಾಲು ಎಳೆದುಕೊಂಡು ಸಾಗಿದಂತೆ ಸಾಗುತ್ತಾ ಬರುವವನು. ಆ ದ್ವಾರಕೀಶನಲ್ಲಿಗೆ ಹೋಗಬೇಕು ಅಂತ ಪ್ರೇರಣೆ ಬರ್ತಿರುವಾಗ ಮತ್ತಿನ್ನು ತಡಮಾರಬಾರದು ಅಂತ ಹೇಳಿ ಸಾಗಿ ಸಾಗಿ ಬರ್ತಾ ಇದ್ದೇನೆ. ಸಾಗುತ್ತೇನಂತೆ ಸಾಗುತ್ತೇನೆ. ಜಯ 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 ನಾರಾಯಣ ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಇತ್ತಡಿ ಅಡಿಯ ತಿಲಕಲಿಂಗದ ಬಲಮದ ಕಡನಂದು ಚಿತ್ತ ಜಯನು ನವಿದಾಗ ಉತ್ತಮದ ಪೀಠಮದ ನೀರನ್ನು ಬದಲಿಸಿ ಬಿತ್ತರಿಸಬೇಕೆಂದ ಹರನ ಹೋದ ಪದ್ಮಗಳಿಗೆ ಶರಣು ಶರಣು. ನೀನು ಶರಣು ಶರಣು ಅಂತ ಹೇಳುವಾಗ ನಾನೇನು ಮಾಡಬೇಕು ನನಗರ್ಥ ಆಗುವುದಿಲ್ಲ. ಈಗ ನೋಡಿದ್ರೆ ನಾನು ನಿನಗೇನು ಅಲ್ಲ ಅಂತ ಕಾಣಿಸ್ಬೋದು, ಹಾಗೆ ನೋಡಿದ್ರೆ ನಾನೇ ಮಗ ನೀನೇ ಅಪ್ಪ ಅಲ್ವೇ? ಲೋಕ ಧರ್ಮಕ್ಕನುಸಾರವಾಗಿ ನಮ್ಮ ಕರ್ಮಗಳೆಲ್ಲವೂ ಇರಬೇಕಲ್ಲ ಸ್ವಾಮಿ. ಹೌದು. ಒಬ್ಬ ಗೃಹಸ್ಥನಾಗಿ ಮಾಡಬೇಕಾದಂತಹ ಕರ್ತವ್ಯ ಎನ್ನುವಂತಹ ನೆಲೆಯಲ್ಲಿ ನಿಮ್ಮನ್ನು ಉಪಚರಿಸುತ್ತಾ ಇದ್ದೇನೆ. ಯಥಾ ಯೋಗ್ಯ ಅಲ್ಲದೆ ಹೋದ್ರೂ ಯಥಾ ಸಾಧ್ಯವಾದಂತಹ ರೀತಿಯಲ್ಲಿ ಉಪಚರಿಸಿದ್ದೇನೆ. ಬಹಳ ಸಂತೋಷ ಆಯ್ತು ನಾರದ್ರೆ. ಇದು ಸಂತೋಷ ಆಗುದಂದ್ರೆ ಈಗ ಹೇಗೆ? ಬಹಳ ಸಂತೋಷ ಆಯ್ತು ನಾರದ್ರೆ. ಇದು ಸಂತೋಷ ಆಗುತ್ತದೆ ಹಾಗಲ್ಲ, ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರು ಕೂಡ ಬರಬೇಕಾದವರು ಬಂದಾಕ್ಷಣ ಸಂತೋಷ ಇಲ್ಲದೆ ಹೋದ್ರು ಆಯ್ತಂತಾದ್ರೂ ಅವ್ರ ಸಮಾಧಾನಕ್ಕಾದ್ರೂ ಹೇಳ್ಬೇಕಲ್ವ? ನಾನು ಬರ್ಬೇಕು ಅಂತ ನಿಂತಲಿರಲಿಲ್ಲ ಅಂತ ಆಯ್ತಾಗ ಈ ಕ್ಷಣಕ್ಕೆ ಯೋಚನೆ ಮಾಡ್ತಾ ಇರ್ಲಿಲ್ಲ ನಮ್ಮ ಬಗ್ಗೆ, ನಿಮ್ಮ ಬಗ್ಗೆ. ತಕ್ಷಣ ನಿಮ್ಮ ಪ್ರವೇಶ ಆಯ್ತಾ ಇಲ್ವ? ಒಂದು ಕ್ಷಣ ಸಂತೋಷ ಆದದ್ದು ಹೌದು. ಅದನ್ನ ಪ್ರಕಟಿಸುವುದಕ್ಕೆ ನನ್ನಲ್ಲಿ ಅವಕಾಶ ಇಲ್ಲದೆ ಇದ್ದ ಹಾಗಾಗಿದೆ ನಾರದ್ರೆ. ಗೃಹಸ್ಥನಾಗಿ ಯಥೋಚಿತವಾಗಿ ಎಷ್ಟು ನೀನು ಸತ್ಕರಿಸಬೇಕು ಅಷ್ಟು ಸತ್ಕರಿಸಿ ಆಯ್ತು. ಅಲ್ಲ, ನಿಮಗೆ ದಕ್ಷತೆ ಕಾಣಿಸುವುದಿಲ್ಲ ಅಂತ. ನನ್ನ ದಕ್ಷತೆ ಇಲ್ಲದೆ ಹೋದ್ರು ನಿಮಗೂ ಕೊರತೆ ಆಗಬಾರದಲ್ಲ? ಕೊರತೆ ಆಗುವಂತ ಕ್ರಮವೇ ಇಲ್ಲ. ಯಾಕೆ? ಬಂದಲ್ಲಿ ಎಷ್ಟು ಸಿಗ್ತದೆ ಅಂತ ಆಲೋಚನೆ ಮಾಡಿ ಬರುವುದೇ ಇಲ್ಲ ಅದಕ್ಕೆ. ಹೌದು, ಹೀಗೊಂದು ಉಂಟು ಹೀಗೊಂದು ಆಗಬೇಕು ಅಂತ ಹೇಳುವಂತ ನಿರೀಕ್ಷೆಯೇ ಇಲ್ಲದಿದ್ದಾಗ ಆಗ ನಮಗೆ ಯಾವತ್ತೂ ಯಾವುದನ್ನು ಕೊರತೆ ಆಗುವುದು ಇಲ್ಲ. ಆ ವಿಶ್ವಾಸದಿಂದಲೇ ಅಲ್ವ? ಹೌದು. ಎಲ್ಲ ಕಡೆ ಹೋಗುವುದು, ಹೋದಲ್ಲಿ ನಿಮಗೆ ಮನ್ನಣೆಯು ಸಿಗುವುದು. ಹೌದು. ಸಿಕ್ಕಿದ್ದನ್ನು ನೀವು ಬೇಡ ಅಂತ ಬಿಡುವವರು ಅಲ್ಲ, ಬೇಕಂತ ಬಯಸುವವನು ಅಲ್ಲ. ಖಂಡಿತ ಅಲ್ಲ. ಹೌದು ಸ್ವಾಮಿ, ಇಲ್ಲಿಗೆ ಬರುವ ಪೂರ್ವದಲ್ಲಿ ತಮ್ಮ ತಿರುಗಾಟ ಎಲ್ಲಿಂದ ಪ್ರಾರಂಭವಾಗಿದೆ, ಇವತ್ತು ಎಲ್ಲಿಗೆ ಮುಕ್ತಾಯ ಆಗಬೇಕು ಅಂತ ಎಣಿಸಿದ್ದೀರಿ? ಹೋದ ಲೋಕದಲ್ಲಿ ಏನಾದ್ರೂ ಹೊಸ ವಿಷಯಗಳನ್ನು ನೀವು ತಂದದ್ದಿದ್ರೆ ನನಗೆ ತಿಳಿಸ್ತೀರಾ ಸ್ವಾಮಿ? ಎಲ್ಲಾ ಕಡೆ ನಿನ್ನದೇ ಸುದ್ದಿ ಅಲ್ಲದೆ ವಿಶ್ವನಾಟಕ ದಯವಿರಿತು ವಿಶ್ವನಾಟಕ ದಯವಿರಿತು ಭೂವಾರನಗೆ ವಿಶ್ವದೊಳ ಕುಳಿತಿರ್ಬೇರೆಯರದು ಭೂವಾರನಗೆ ವಿಶ್ವದೊಳ ಕುಳಿತಿರ್ಬೇರೆಯರದು. ವಿಶ್ವರಂಗದಿ ರಾಮನಾಥ ವಿಶ್ವದ ಕಲಗೆ ತೋತೆ ಮಹಿಮೆಯ ವಿಶ್ವರಂಗದಿ ರಾಮನಾಥ ವಿಶ್ವದ ಕಲಗೆ ತೋತೆ ಮಹಿಮೆಯ
ವಿಶ್ವನಾಯಕ ಸೂತ್ರದಯವಿದು ಭೂಮಾನದ ನಗರಿಸುವ ತೊಡಗುಣಿತಿರ್ತೆಯರನು ದಯವಿರಿತು. ಓ ವಿಶ್ವನಾಟಕ ಸೂತ್ರಧಾರಿ ಬ್ರಹ್ಮ ಮಾನಸ ಪುತ್ರರೇ, ನನ್ನ ಅಪ್ಪನನ್ನು ಕೊಂಡಾಡುವಂತ ಒಂದು ಬಗೆ ಉಂಟು. ಹಾಗೆ ನೋಡಿದ್ರೆ ನಿನಗೊಂದು ರೂಪ ಅಂತ ಕಾಣಿಸ್ತದೆ ಅಂತ ಪ್ರಪಂಚ ಹೇಳಿತು. ರೂಪವೇ ಇಲ್ಲದೇವ ನೀನು ಅಂತ. ಸಹಸ್ರ ನಾಮದಿಂದ ಪ್ರಪಂಚದಿಂದ ಸೃಷ್ಟಿಸಲ್ಪಡುವನಂತೆ. ಸಹಸ್ರ ರೂಪ, ಸಹಸ್ರ ಬಾಹುಗಳು, ಸಹಸ್ರ ಕಾಲುಗಳು, ಸಹಸ್ರ ಅಕ್ಷಿಗಳು, ಹೀಗೆ ನಿನಗೊಂದು ನಿನ್ನದೇ ಆಗಿರುವಂತ ಸ್ವರೂಪ ಇಲ್ಲ. ಅದು ಎಲ್ಲವೂ ನೀನು, ನಿನ್ನಿಂದಲೇ ಎಲ್ಲವೂ. ಹಾಗಾದ್ರೆ ಇಷ್ಟು ವಿಶಾಲವಾದಂತಹ ವ್ಯಾಪ್ತಿಯನ್ನು ಹೊಂದಿರುವಂತಹ ನೀನು, ನಿನ್ನನ್ನು ನೀನು ಎಷ್ಟು ಸಣ್ಣದೂ ಮಾಡಿಕೊಳ್ಳಬಲ್ಲೆ, ಎಷ್ಟು ಎತ್ತರಕ್ಕೂ ನೀನು ಏರಬಲ್ಲೆ. ನೀನೇರಿದಂತ ಎತ್ತರವನ್ನು ಯಾರೊಬ್ಬರು ನೋಡುವುದಕ್ಕೂ ಆಗುವುದಿಲ್ಲ, ನೀನು ಆವರಿಸಿರುವಂತಹ ಬಿತ್ತರವನ್ನು ಯಾರೊಬ್ಬರಿಂದ ತಿಳಿಯುವುದಕ್ಕೂ ಆಗುವುದಿಲ್ಲ. ಹಾಗಾಗಿ ವಿಶ್ವನಾಟಕ ಸೂತ್ರಧಾರ ಅಲ್ವೇ? ಬೇರೆ ಎಲ್ಲ ಈ ಭೂಮಿಗೆ ಬಂದು ಬಿದ್ರು ಅಂತ ಅದಕ್ಕೆ ಅವಪಾತ ಅಂತ ಹೆಸರು. ಅದು ನೀ ಹಾಗಲ್ಲ, ನೀನು ಆಗಾಗ ಭೂಮಿಗೆ ಬರ್ತೀನಿ, ಆಗ ಅದಕ್ಕೆ ಅವತಾರ ಅಂತ ಹೆಸರು. ಧರಣಿ ದೇವಿಯ ಕಣ್ಣುಗಳಿಂದ ಒಸರುವಂತಹ ಕಂಬನಿಯನ್ನು ಒರೆಸುವುದಕ್ಕಾಗಿ ನೀನು ಮೈವೆತ್ತು ಬರುವವನು, ಮರೆಯ ಮಹಾಚೇತನ. ಹಿಂದೆಲ್ಲ ಬಂದದ್ದುಂಟು, ನಿನಗೂ ನನ್ನ ಹಾಗೆ ಶಾಪ, ಆಗಾಗ ಭೂಮಿಗೆ ಬರಬೇಕು ಅಂತ. ಹೆಣ್ಣಿಗಾಗೇ ಬಂದದ್ದು, ಹೆಣ್ಣಿನಿಂದಲೇ ಬಂದದ್ದು ಅಲ್ವಾ? ಆ ಮೃಗಮಾಂಸಗಳು ಕೊಟ್ಟಿರುವಂತಹ ಶಾಪವನ್ನೇ ವರವನ್ನಾಗಿಸಿಕೊಂಡು ಖ್ಯಾತಿ ದೇವಿಗೆ ಕೊಟ್ಟ ಉಪದೇಶಕ್ಕಾಗಿ, ಹೌದು, ಜೊತೆಯಲ್ಲಿ ಭೂದೇವಿಗೆ ಕೊಟ್ಟ ಮಾತಿನಂತೆ ಭೂಮಿಗೆ ಇಳಿದು ಬರಬೇಕಾಯ್ತು ಅಲ್ವಾ? ನಾವೆಲ್ಲ ಆದ್ರೆ ಭೂಮಿಗೆ ಬೀಳುವವರು, ನೀನ್ ಹಾಗಲ್ಲ, ನೀನು ಇಳಿಯುವವರು. ನಾವೆಲ್ಲ ಈ ಭೂಮಿಯಲ್ಲಿ ಬಿದ್ದವರಿಗೆ ನಮಗಾದ್ರೂ ಒಂದು ಕರ್ಮಲೇಪ ಅಂತ ಇರ್ತದೆ. ಹಿಂದಿನ ಯಾವುದೋ ಜನ್ಮದಲ್ಲಿ ಮಾಡಿದಂತ ಕರ್ಮವನ್ನು ಈ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತದೆ. ಈ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಕ್ಕೆ ಮುಂದಿನ ಜನ್ಮ ಅಂತ ಹೇಳುದು ನಮ್ಗೆ ಕೊಡಲ್ಪಡ್ತದೆ. ನಿನ್ನದು ಹಾಗಲ್ಲ. ಅವತಾರದಲ್ಲಿ ನೀನು ಏನೇ ಮಾಡಿದ್ರು ಅದು ಸತ್ಕರ್ಮವೂ ಅಲ್ಲ, ದುಷ್ಕರ್ಮವೂ ಅಲ್ಲ. ನೀನು ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ, ಭೂಭಾರ ಹರಣ ಎಂಬಂತ 3 ಉದ್ದೇಶವನ್ನು ಹೊಂದಿ ಭೂಮಿಗೆ ಇಳಿದು ಬರುವಂತಹ ಮಹನೀಯ. ಈಗ ಬೇರೆ ಉಳಿದದೆಲ್ಲ ಬಿಡುವ, ಮತ್ಸ್ಯವಾಗಿಯೋ ಕೂರ್ಮವಾಗಿಯೋ ವರಾಹನಾಗಿಯೋ ನೀನು ಪ್ರಪಂಚವನ್ನು ಕಾದದ್ದನ್ನು ಬದಿಗಿಟ್ರು ಕೂಡ ಪೂರ್ಣಾವತಾರದಿಂದ ನೀನು ಕಂಗೊಳಿಸಿದ್ದೊಂದಿಲ್ಲವೇ? ಕಳೆದ ಅವತಾರದಲ್ಲಿ ದಶರಥ ಆತ್ಮಜನಾಗಿ ಶ್ರೀರಾಮನೆಂಬಂತ ಅಭಿದಯದಿಂದ ಮನುಷ್ಯ ಮಿತಿಯಲ್ಲಿ ಏನನ್ನು ಸಾಧಿಸಬಹುದು ಅದರ ಪರಮಾರ್ಥವನ್ನು ಸಾಧಿಸಿ ತೋರಿಸಿ ನಾನೊಬ್ಬ ಮನುಷ್ಯ ಅಂತ ಹೇಳಿಕೊಂಡೆ ದೇವರ ಹತ್ತಿರಕ್ಕೆ ಏರಿದವ ನೀನು. ಪ್ರಪಂಚ ನಿನ್ನ ದೇವರು ಅಂತ ಕೊಂಡಿರುವಾಗ ನಾನೊಬ್ಬ ಮನುಷ್ಯನಿದ್ದೇನೆ ಅಂತ ಹೇಳಿಯೇ ಮುಂದೆ ಬಂದವನು ನೀನು. ಇಂತಹ ನೀನು ಆಗ ಮಾಡಿದಂತ ಒಂದೊಂದು ಕಾರ್ಯವನ್ನು ಇವತ್ತಿಗೂ ಪ್ರಪಂಚ ನೋಡ್ತದೆ, ಆಡ್ತದೆ. ಇವತ್ತಿಗೂ ಜನಮಾನಸದಲ್ಲಿ ಅದು ಇದೆ. ಅದು ಒಂದೊಂದು ಸಾಧಾರಣವಾದಂತಹ ಕಾರ್ಯವೇ. ಒಂದು ತಾಟಕ ಹರಣ, ಅಹಲ್ಯೋದ್ಧರಣ, ಶಿವಧನುರ್ಭಂಜನ, ಅದೆಲ್ಲ ಮುಗಿದಾದ ಮೇಲೆ ಭಾರ್ಗವ ಗರ್ವಾಪಹರಣ, ರಾವಣಾದಿಗಳ ಹನನ, ಆ ಸೇತುವಿನಲ್ಲಿ ಸಂಚರಣ, ಇವನ್ನೆಲ್ಲ ನೋಡಿದ್ರೆ ಇವತ್ತಿಗೂ ಪ್ರಪಂಚ ಒಬ್ಬ ಮನುಷ್ಯನ ಮಾತ್ರದವನಿಂದ ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗತ್ತದಂತ ಆಶ್ಚರ್ಯ ಪಡುವುದುಂಟು. ಅಂತಹ ನೀನು ಆಗ ನಿನ್ನ ಆ ಅವತಾರಕ್ಕೆ ಹೇಳಿಕೊಟ್ಟಂತಹ ಮಿತಿಯಂತೆ ಒಂದೇ ಹೆಂಡತಿ. ನಿನ್ನ ಅಪ್ಪ ದಶರಥನಿಗಾದ್ರೂ 3 ಮಂದಿ ಹೆಂಡತಿರಿದ್ರು. ಹೇಳುವುದಕ್ಕೆ 3, ಆಗುವುದಕ್ಕೆ 300ಕ್ಕಿಂತ ಹೆಚ್ಚು. ಈ ಭಾರ್ಗವರು ಬಂದಾಗೆಲ್ಲ ಒಂದೊಂದು ಮದುವೆಯಾಗಿ ಕೂತವರಂತೆ ಅವರು, ಭಾರ್ಗವನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಬೇಕಾಗಿ. ಅಂತಹ ನೀನು ಏಕಪತ್ನಿ ವ್ರತಸ್ಥ ಅಂತ ಹೇಳಿದವ. ಅದೇ ಕಾರಣಕ್ಕೆ ಪತ್ನಿ ವಿರಹಿತನೂ ಆಗಿದ್ದವ ಕೊನೆಗೆ ಅಲ್ವೇ? ಹೌದು. ಎಲ್ಲವನ್ನು ಈ ಅವತಾರದಲ್ಲಿ ಆಗ ಯಾವುದೆಲ್ಲ ಕಳೆದು ಹೋಯಿತು ಅದೆಲ್ಲ ಸುಖ ಅನುಭವಿಸಬೇಕು ಅಂತ ದೇವರೇ ಸೋಲ ಶೀಲದ ಗುಣವರಿತಿ ಚಂಚಲಾಕ್ಷಿಯ ಜಾಲದೊಳಗತಿ ಬಾಳುವ ಪರಿಗಳ ನೀಲವರ್ಣನೆ ಚಂಚಲಾಕ್ಷಿಯ ಜಾಲದೊಳಗತಿ ಬಾಳುವ ಪರಿಗಳ ನೀಲವರ್ಣನೆ ಚಂಚಲಾಕ್ಷಿಯ ಜಾಲದೊಳಗತಿ ಬಾಳುವ ಪರಿಗಳ. ಆ ಅವತಾರದಲ್ಲಿ ಯಾವ ಸುಖವನ್ನು ನಿಂಗೆ ಅನುಭವಿಸಲಿಕ್ಕೆ ಆಗ್ಲಿಲ್ಲವೋ
ದೇವರೇ, ಒಂದಲ್ಲ ಎರಡಲ್ಲ 16,108 ಕಟ್ಟಿಕೊಂಡಿದ್ಯಂತೆ. ಇಡೀ ಪ್ರಪಂಚಕ್ಕೆ ಆಶ್ಚರ್ಯ. ಇದ್ದದ್ದು ಒಂದು ಸುಧಾರಿಸ್ಲಿಕ್ಕೆ ಆಗೋದಿಲ್ಲ. ನಾವೆಲ್ಲ ಮದುವೆ ಆದವರಿಗೆ ಗೊತ್ತಿಲ್ಲ ಬಿಡು. ನಿಮಗೆ ಸಂಸಾರದ ಸುಖ, ಸಂಸಾರವೂ ಇಲ್ಲ, ಸಂಸಾರದ ಸುಖವೂ ಗೊತ್ತಿಲ್ಲ, ದುಃಖವನ್ನಾದ್ರೂ ಕೇಳಿ ಅದು ತಿಳಿದಿದ್ದೇನೆ. ಅಂಥದ್ರಲ್ಲಿ 16,108 ಸಖಿಯರನ್ನು ವಿವಾಹವಾಗುವುದಕ್ಕೊಂದು ಔಚಿತ್ಯ ಉಂಟಾ? ಔಚಿತ್ಯ ನಾವು ಹೇಳ್ತೇವೆ. ಹರಿದಾಸರಾದವರು ಸರ್ವಕಾಂತಾವರಣ ಅಂತ. ನೀನೊಬ್ಬ ಪರಮ ಪುರುಷ. ಈಗ ನಾವೆಲ್ಲ ಪುರುಷರು ಯಾಕೆ? ಪಕ್ಕದಲ್ಲಿದ್ದವರು ಸ್ತ್ರೀ, ಹಾಗಾಗಿ ನಾವು ಪುರುಷ ಅಂತ. ನೀನದಲ್ಲ. ನಿನ್ನೆಲ್ಲರಿಗೆ ಪುರುಷನಾಗಲಿ ಸ್ತ್ರೀ ಆಗಲಿ ನೀನೇ ಪುರುಷನಾಗಿ ನಿಲ್ತೀಯ. ಅವರೆಲ್ಲ ಜೀವರುಗಳೆಲ್ಲ ಸ್ತ್ರೀಯರಾಗುತ್ತಾರೆ. ಹಾಗಾದ್ರೆ ಸ್ತ್ರೀತ್ವವನ್ನು ಹೊಂದಿದಂತಹ ಜೀವರುಗಳಿಗೆಲ್ಲ ಪರಮ ಪುರುಷನಾದಂತ ನೀನು ಸರ್ವಕಾಂತಾವರನಾಗಿ ಗುರುತಿಸಲ್ಪಟ್ಟವ. ಇದು ಪ್ರತಿಮೆ. ಆ ಪ್ರತಿಮೆಯನ್ನು ಅಕ್ಷರಶಃ ನೀನು ಮಾಡಿ ತೋರಿಸ್ತಾ ಇದ್ದಿ ಅಲ್ವಾ? ಈಗ ಹೊಗಳುವುದಕ್ಕಾಗಿ ಪ್ರತಿಮೆ ಅಂತ ಹೇಳಿದ್ರು. 16,108 ಮಂದಿ ಹೆಂಡಂದಿರು ಇರುವುದು ಸುಳ್ಳ ದೇವರೇ? ಉಂಟಪ್ಪ. ಇಷ್ಟೆಲ್ಲ ಹೆಂಡಂದಿರನ್ನು ನೀನು ಹೇಗೆ ಅಷ್ಟೊಂದು ಜನರೊಂದಿಗೂ ಸುಖವಾದಂತಹ ದಾಂಪತ್ಯವನ್ನು ಮಾಡ್ತಾ ಇದ್ದಿ ಅಂತ ಹೇಳುವುದನ್ನು ತಿಳಿದುಕೊಂಡು ಬರಬೇಕು ಅಂತ ಸುಂದರಿಗೂ ಆಶ್ಚರ್ಯ. ಅರೆ, ಹೀಗೊಂದು ಸಾಧ್ಯವಾದೀತೆ ಅಂತ. ಹಾಗಾಗಿ ಹಿಂದಿನ ಅವತಾರದಲ್ಲಿ ಏಕಪತ್ನಿ ವ್ರತಸ್ಥನಾಗಿ ನೊಂದ ಬೆಂದಂತ ನೀನು ಈ ಅವತಾರದಲ್ಲಿ ಈಗ ಪಡೆಯುತ್ತಿರುವಂತಹ ಸಂಸಾರ ಸುಖದ ಬಗ್ಗೆ ಒಂದೆರಡು ಮಾತು ಕೇಳುವ ಅಂತ ಬಂದದ್ದು. ಹೇಳ್ಬೋದ ದೇವರಿಗೆ? ನಿನಗೆ ಸುಖವಾಗಿ ಕಾಣ್ತದಲ್ಲ ನಾರದರೆ? ಸುಖ ಅಲ್ಲದೆ ಅಂತರದೆ ಬಾಧಿಸುವ ಜೀವತೆಗಳನ್ನು ಶೋಧಿಸೈ ಕುರಿತೇಂದ್ರನೇ ಹೇ ಜಗವದಾದಿಸೈ ಗುಣವಂದ್ಯನೇ. ಕಣ್ಣಗೆ ನುಣ್ಣಗೆ ಹತ್ತಿರ ಹೋದ್ಮೇಲೆ ಗೊತ್ತಾಗುವುದು ಕಲ್ಲೆಷ್ಟು ಮುಳ್ಳೆಷ್ಟು ಅಂತ. ಹತ್ತಿರದಿಂದ ನೋಡುವ ಅಂತ ಬಂದದ್ದು ನಾನು ಅಂತ. ನಿನಗೆ ಬಹಳ ಸುಖದಲ್ಲಿದ್ದೇನಂತ ಕಾಣಿಸ್ತದೆ. ಸುಖದಲ್ಲಿ ಎಲ್ಲಿದ್ದವ್ರು ಹೀಗಾಗ್ತದೆ, ಕೃಷರಾಗ್ಬೇಕು ನನ್ನ ಹಾಗೆ. ನೀನು ನೋಡಿದ್ರೆ ದಿನ ಹೋದಾಗಿ ದಪ್ಪ ಆಗುತ್ತಾ ಇದ್ದೀವಿ. ಸುಮ್ಮನೆ ನನ್ನಾಗೆ ಅಂತ ನಿಮ್ಮನ್ನು ಯಾಕೆ ತೋರಿಸಿಕೊಂಡು? ನಾವು ಕಿತ್ತಡಿಯವರು, ನಾವು ಒಂದು ಕಡೆ ಕಾಲಿಟ್ಟಂದು ಇರುವುದಿಲ್ಲ. ಹೋದಲ್ಲಿ ತಿನ್ನಬೇಕು ಅಂತಿಲ್ಲ, ನಮ್ಗೆ ಸಿಕ್ಕುದು ಇಲ್ಲ. ಹಾಗಂತ ನಾವು ತಿನ್ನಬೇಕು ಅಂತ ಹೇಳಿ ಒಂದು ಕಡೆ ನಿಲ್ಲುವವರು ಅಲ್ಲ. ಇಲ್ಲದೆ ಇಷ್ಟು ತಿರುಗಾಟ ಮಾಡಿದ್ರು ನೀವು ಹೀಗಿದ್ದೀರಿ. ಮನೆಯಲ್ಲೇ ಇದ್ದು ಚಿಂತೆ ಮಾಡುತ್ತಾ ಇದ್ದ ನಾನು ಹೀಗಿದ್ರು ತಪ್ಪ? ಸಂತೋಷ ಉಂಟು ಅಂತ. ಏನು ಈ ತಿರುಗಾಟದಲ್ಲಿ ಸಂತೋಷ ಇದ್ದರೆ ಅರಗುತ್ತದೆ ನಾವು ತಿನ್ನುವಂಥದ್ದು. ಹೌದೌದು ನಾರದ ಹೇಳಿದೆಯಲ್ಲ, ತ್ರೇತಾಯುಗದಲ್ಲಿ ರಾಮನಾಗಿದ್ದೆ, ಏಕಪತ್ನಿ ವ್ರತಸ್ಥನಾಗಿದ್ದೆ, ಬಹಳ ಬವಣೆಯನ್ನು ನೀನುಂಡೆ ಅಂತ. ಸತ್ಯ ಹೇಳ್ತೇನೆ ನಾರದ, ನಾನು ಆ ಯುಗದಲ್ಲಿ ಪಟ್ಟಂತಹ ಸಂತೋಷವನ್ನ ನಾನು ಈ ಯುಗದಲ್ಲಿ ಪಡುತ್ತಾ ಇಲ್ಲ. ಏಕಪತ್ನಿ ವ್ರತಸ್ಥನಾದಂತಹ ಆ ಕಾಲದಲ್ಲೇ ನನಗೆ ಬಹಳ ಸುಖ ಇದ್ದಿತ್ತು. ಬಹುಪತ್ನಿ ವಲ್ಲಭ ಆದ್ಮೇಲೆ ನನಗೆ ಬಹಳ ನೋವಾಗುತ್ತಾ ಉಂಟು ನಾರದ. ಇದು ಅರ್ಥ ಆಗುದಿಲ್ಲ ನನಗೆ ಅಂತ. ನನಗೇ ಗೊತ್ತಾಗ್ಲಿಲ್ಲ. ಈಗ ದಾಂಪತ್ಯದ ಸುಖದ ಚರಮ ಸೀಮೆಯನ್ನು ನೀನು ನೋಡ್ಬೇಕಂತಲ್ವ ಇಷ್ಟು ಮದುವೆ ಆದವ? ಹೌದು, ಹೆಣ್ಣಿಗಾಗಿಯೇ ಬಂದೆ, ಹೆಣ್ಣಿನಿಂದಲೇ ಬಂದೆ. ಒಂದ ನನಗೆ ಹೆಣ್ಣಿನ ಅಂತರಂಗವನ್ನೇ ಇದುವರೆಗೆ ತಿಳಿಲಿಕ್ಕಾಗ್ಲಿಲ್ಲ ನೋಡು. ಏನು ಹೇಳ್ತಿದ್ದೇವ್ರೆ? ನೀರಿನಲ್ಲಿರುವ ಮೀನಿನ ಹೆಜ್ಜೆಯನ್ನ ಹತ್ತಿಯಲ್ಲಿರುವಂತಹ ಹತ್ತಿಯ ಮರದಲ್ಲಿ ಹೂವನ್ನಾದರೂ ಅಲ್ಲ, ಎಲ್ಲಿ ಯಾವುದನ್ನು ಬೇಕಾದ್ರೂ ನೋಡಬಹುದು. ಅಪವಾದಗಳು ಅಂತ ಹೇಳ್ತೇವೆ. ಆದ್ರೆ ಹೆಣ್ಣೊಬ್ಬಳ ಮನೆಗೆ ಹಾಗೆ ಕಾಣುವುದಿಲ್ಲ ಅಲ್ವಾ? ಅದನ್ನು ನೋಡ್ಬೋದು ನೋಡ್ಬಹುದು. ಆದ್ರೆ ಹೆಣ್ಣೊಬ್ಬಳ ಅಂತರಂಗವನ್ನ ತಿಳಿಯುವುದಕ್ಕೆ ನನಗೆ ಇನ್ನೂ ಸಾಧ್ಯವಾಗದೇ ಹೋಯ್ತು ನಾರದ. ಹಿಂದೆ ಏಕಪತ್ನಿ ವ್ರತಸ್ಥನಾಗಿದ್ದಾಗಲೇ ಹೆಣ್ಣುಗಳ ಆಂತರ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವ ನೀನು. ಏನು ಪ್ರಪಂಚಕ್ಕೆ ನಮಗೆಲ್ಲ ಗೊತ್ತಿಲ್ಲದ್ದು ಅಂತ ಮಾಡಿದೀಯಾ? ಅದಿಲ್ಲದೆ ಹೋದ್ರೆ ಕೃತಯುಗದಲ್ಲಿ ಶಪಿಸಲ್ಪಟ್ಟವರು ಅಲ್ಲಿ ಹೌದು, ಅವರ ಭಾವನೆ ನಿನಗೆ ಅರ್ಥ ಆಗದೇ ಇದ್ರೆ ಅವಳನ್ನು ನೀನು ಉದ್ಧರಿಸ್ತೀಯ ಅಲ್ವೋ? ನಿನ್ನನ್ನು ನೋಡುವುದಕ್ಕಾಗಿಯೇ ಒಂದು ಉಸಿರನ್ನು ಹಿಡಿದುಕೊಂಡಿದ್ದಂತಹ ಶಬರಿ, ಅವರಿಗೆ ಬೇಕಾಗಿ ಹೋಗಿ ಶಬರಿಗೆ ಮುಕ್ತಿಯನ್ನು ಕೊಡ್ತೀಯಂತ ಆದ್ರೆ, ಇನ್ನು ವಾಲಿಯನ್ನು ನೀನು ಕೊಂದದ್ದು ಪ್ರಪಂಚ ಹೇಳ್ಬೋದು, ಹೆಡ್ರು ಪ್ರಪಂಚದಲ್ಲಿ ಇರುವವರು ಸುಗ್ರೀವ ಕೇಳಿದ್ದಕ್ಕಾಗಿ ಕೊಂದ ಅಂತ ಅಲ್ಲ, ಅದುಮೆಗೆ ಬಂದಂತ ಕಷ್ಟಕ್ಕೆ ಬೇಕಾಗಿ ಕೊಂದವ ನೀನು.
ರಾಜಾನಾಂ ಬಹುವಲ್ಲಭ ಅಲ್ಲವೇ? ನೀನು ಒಬ್ಬಳು ಸೀತೆ ಹೋದ್ರೆ ಅವಳು ಹೋಗ್ಲಿ ಅಂತ ಮರಳಿ ಹೋಗಿ ಮತ್ತೊಂದು 4 ಮದುವೆ ಆಗಿ ಸುಖವಾಗಿರ್ಬಹುದಿತ್ತು. ಅಲ್ಲ ಅಂತ ಹೇಳುವವರು ಯಾರು ಇರ್ಲಿಲ್ಲ. ಯಾಕೆಂತ ನಿನ್ನ ಅಪ್ಪನೇ 3 ಮದುವೆ ಆಗಿದ್ದಾವ. ಹೌದು, ಅಂತದ್ರಲ್ಲಿ ಆ ಸೀತೆಗೆ ಬೇಕಾಗಿ ಮಮನೆಯನ್ನು ಪಟ್ಟು ಆ ಶರಧಿಯನ್ನು ಉತ್ತರಿಸಿ ರಾಮನಾದಿಗಳನ್ನು ಸಂಹರಿಸಿ ತಂದಂತ ನಿನಗೆ ಹೆಣ್ಣು ಮಕ್ಕಳ ಅಂತರಂಗ ಅರ್ಥ ಆಗೋದಿಲ್ಲ ಅಂದ್ರೆ ನಂಬಲಿಕ್ಕಾಗುತ್ತದ? ಇದು ತ್ರೇತಾಯುಗ ಅಲ್ವಲ್ಲ ನಾರದ? ಹಾಗಾದ್ರೆ ಈಗ ದ್ವಾಪರ ಯುಗ ಇದು. ದ್ವಾಪರದ ಹೆಣ್ಣುಗಳೇ ಅರ್ಥ ಆಗುದಿಲ್ಲ ಅಂದ್ರೆ ಮುಂದೆ ಕಲಿಯುಗದ ಕಥೆ ಆಗಿ ಹೇಗಿರ್ಬೋದು ಯೋಚನೆ ಮಾಡಿ ನೋಡು. ನಾರದ ನನ್ನನ್ನ ಕಾಣುವುದಕ್ಕಾಗಿ ಒಬ್ಬಾಕೆ ಉಸಿರನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ಲು. ಹೌದು, ಈ ಯುಗದಲ್ಲಿ ನನ್ನನ್ನ ಕಂಡ್ರೆ ಉಸಿರುಗಟ್ಟಿಸುವವರೇ ಹೆಚ್ಚು. ಹೇಗೆ? ಅದು ಹೇಗೆ ಅಂತ ನಾನು ನಿನ್ನ ಹತ್ರ ಹೇಳುವುದಿಲ್ಲ. ನೀನು ನನ್ನನ್ನು ನಂಬಿದ ಭಕ್ತ ಅಲ್ವಾ? ನನ್ನನ್ನು ಹೋದಲೆಲ್ಲ ಕೊಂಡಾಡ್ತೀಯಲ್ಲ. ಹೌದು, ಸಂಬಂಧದಲ್ಲಿ ನೀನು ನನಗೆ ಮೊಮ್ಮಗ ಹೌದಲ್ವಾ? ನೋಡೋಣ ಈ ಅಜ್ಜನ ಸಮಸ್ಯೆ ಏನು ಅಂತ ನೀನೇ ತಿಳ್ಕೊಳ್ಬೇಕು. ತಿಳಿದ ನೀನೇ ಈ ಅಜ್ಜನಿಗೆ ಒಂದು ಪರಿಹಾರ ಕೊಡಬೇಕು. ನೋಡುವ ನಿನ್ನಿಂದ ಆಗ್ತದ, ನಾನು ಪರೀಕ್ಷೆ ಮಾಡ್ತೀನಿ. ಹಾಗಾದ್ರೆ ನಾನು ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು ಅಂತ ಈಗ ನಿಧಾನ ಅರ್ಥ ಆಗ್ಲಿಕ್ಕೆ ಆರಂಭ ಆಯ್ತು ನನಗೆ. ಹಾಗಾದ್ರೆ ಕಣ್ಣ ಚಲನದಿ ಧರಣಿ ಧರಿಸುವುದು ಕಣ್ಣ ಚಲನದಿ ಧರಣಿ ಧರಿಸುವುದು ನಿನ್ನ ಮಾನವದಂತೆ ನಡೆಯುವುದು ನಡೆಯುವುದು ನಿನ್ನ ಜನರದಿ ಭುವನ ಮಡದಿ ಹೊಯ್ಯುವುದು ಭುವನ ಮಡದಿ ಹೊಯ್ಯುವುದು ಭುವನ ಮಡದಿಗೂ ನಿನ್ನು ಬೇಡುವುದೇ ಸಂತಾಂಗನೆ ನಿನ್ನ ದಯದೊಳಗಿನ್ನು ವಿರಚಿದೆ ಸಂತಾಂಗನೆ ನಿನ್ನ ದಯದೊಳಗಿನ್ನು ವಿರಚಿದೆ ನಿನ್ನ ಕಾರ್ಯವ ಕಣ್ಣ ತೆರೆಸೈ ಮಾಯೆ ಮುದುಕಿದ ಮೂಢ ಮತಿಗಳಿಗೆ ಕಣ್ಣ ತೆರೆಸೈ ಮಾಯೆ ಮುದುಕಿದ ಮೂಢ ಮತಿಗಳಿಗೆ ಕಣ್ಣ ಚಲನದಿ ಧರಿಸುವುದು ಪ್ರಪಂಚವೇ ನಿನ್ನ ನಾಟಕ. ಯಾಕಾಗಿ ಈ ನಾಟಕ? ಅದಕ್ಕೆ ಉತ್ತರವನ್ನು ನೀನು ಹೇಳುವುದಿಲ್ಲ, ನಾವು ಕೇಳಲಿಕ್ಕೂ ಆಗುವುದಿಲ್ಲ. ಸಹಸ್ರ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸುವಂತ ಯೋಗಿಗಳಿಗೂ ನೀನು ಬೇಗನೆ ಸಿಕ್ಕುವವನಲ್ಲ. ನೀನ್ ಏನೆಂಬಂತ ನಿನ್ನ ಸ್ವರೂಪವನ್ನು ಅರ್ಥ ಮಾಡಿಕೊಂಡೆ ಅಂತ ಹೇಳುವಂತ ಹುಂಬರು ಅನೇಕರಿದ್ದಾರೆ. ಯಾರಿಂದಲೂ ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗುವುದು ಇಲ್ಲ. ನೀನೊಬ್ಬನೇ ಈ ಪ್ರಪಂಚದಲ್ಲಿ ವಿಗತಾವರಣ, ಯಾವ ಆವರಣಕ್ಕೂ ಸಿಕ್ಕದೇ ಇರುವನು. ಆದ್ರೆ ಈ ಪ್ರಪಂಚದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬರಿಗೂ ಕೂಡ ಮಾಯೆ ಅಂತ ಹೇಳುವಂತ ಒಂದು ಆವರಣ ಇರ್ತದೆ. ಹಾಗಾಗಿ ನಿನ್ನ ಸಮೀಪದಲ್ಲೇ ಇದ್ರು ನೀನೇ ಪರಂ ಮಹಿಮಾತಿಶಯನೆಂದು ಕಣ್ಣೆದುರಿಗೆ ನಡೆಯುತ್ತಿರುವಂತ ವಿದ್ಯಮಾನಗಳಿಂದ ಅರಿತರು ಆ ನಿನ್ನಮ್ಮ ಯಶೋದೆಗಾಗ್ಲಿ ದೇವಕಿಗಾಗ್ಲಿ ನಿನ್ನನ್ನು ದೇವರು ಅಂತ ಅರಿತುಕೊಳ್ಳುವುದಕ್ಕೆ ಆಗಲಿಲ್ಲ.
ನಿನ್ನೊಂದಿಗೆ ಬುತ್ತಿಯನ್ನು ತಿಂದವರು ಗೋವರರು. ಆದ್ರೆ ಅವರು ನಮ್ಮೊಂದಿಗೆ ಒಬ್ಬ ಗೋವರ ಅಂತ ತಿಳಿದ್ರು ಹೊರತು ನಿನ್ನನ್ನು ದೇವರು ಅಂತ ಅರ್ಥ ಮಾಡಿಕೊಂಡವರು ಬಹಳ ಕಡಿಮೆ ಮಂದಿ. ಒಂದು ಸತ್ಯ ಅರ್ಥ ಆಯ್ತು ಅಂತ ಅನ್ನಿಸ್ತದೆ, ಮರುಕ್ಷಣದಲ್ಲಿ ಅರ್ಥ ಆಗ್ಲಿಲ್ಲ ಅಂತ ಅನ್ನಿಸ್ತದೆ. ಅರ್ಥ ಆಗುವ ಆಗದೇ ಇರುವ ಎರಡೂ ಆಗಿ ನಿಲ್ಲವಲ್ಲಂತ ನೀನೊಬ್ಬನೇ. ಈಗ ಹೊಸತೊಂದು ನಾಟಕವನ್ನು ನೀನು ಹಮ್ಮಿಕೊಂಡಿದ್ದಿ ಅಂತ ನಮ್ಗೆ ಈಗ ಅರ್ಥ ಆಯ್ತು. ಹಾಗಾದ್ರೆ ಇಲ್ಲಿಗೆ ಬರಬೇಕು ಅಂತ ಆಲೋಚನೆ ಮಾಡದೇ ಇರುವಂತ ನನಗೆ ಇಲ್ಲಿಗೆ ಬರಬೇಕು ಅಂತ ಅನ್ನಿಸಿದ್ದ ಯಾಕೆ ಅಂತ ಹೇಳೋದಕ್ಕೆ ನೀನಾಡಿದಂತ ಮಾತುಗಳಿಂದ ಉತ್ತರ ಸಿಕ್ಕಿತು. ಹಾಗಾದ್ರೆ ನಿನ್ನದೊಂದು ನಾಟಕ ಉಂಟು. ನಿನ್ನ ನಾಟಕಕ್ಕೆ ನಾನೊಬ್ಬ ಪಾತ್ರಧಾರಿ ಆಗ್ಬೇಕು ಅಂತ ಇಲ್ಲಿಗೆ ಬರುವುದಕ್ಕಾಗಿ ನನ್ನನ್ನು ಕರೆತಂದೆ. ನಮ್ಮದು ನಾಟಕ ಅಂತ ಬೇಗ ಗೊತ್ತಾಗುವುದು ಯಾರಿಗೆ? ಯಾರಿಗೆ? ಮತ್ತೊಬ್ರು ನಾಟಕ ಮಾಡುವವರಿಗೆ ಅಲ್ವಾ? ಸರಿ, ಹಾಗಾದ್ರೆ ನೀನು ಕೊಟ್ಟಂತ ಪ್ರೇರಣೆಯಂತೆ ನೋಡು, ನಾನೇ ಸ್ವಲ್ಪ ಆಳವನ್ನು ಶೋಧಿಸ್ತೇನೆ. ಈಗ ನೀನು ಇರುವಂತ ಈ ದಾಂಪತ್ಯ ಸುಖದ ಈ ಶರಧಿಯಲ್ಲಿ ನಾನೊಮ್ಮೆ ಕಾಲಿಟ್ಟು ಎಷ್ಟು ಆಳ ಉಂಟು ಅಂತ ನೋಡ್ತೇನೆ. ಯಾವುದು ಆಳ ಇಲ್ಲವೋ ಅದು ಆ ಜಾಗ ಯಾವುದು ಅಂತ ನಾನೇ ಕಂಡು ಹಿಡಿದ್ದೇನೆ. ಒಂದು ವೇಳೆ ನಾಟಕ ನಾನು ಸ್ವಲ್ಪ ಮುಂದುವರಿಸಿದ್ರೆ ನನ್ನ ಹಾಗೆ ಆಳ ತಿಳಿದ ಒಲ್ಲೇ ಇರಬೇಡ ದಯವಿಟ್ಟು. ನಾನು ಅನುಭವಿಸ್ತಾ ಇದ್ದದ್ದೇ ಸಾಕು. ಅವಸಾಗರವನ್ನು ದಾಟಿಸುವ ನೀನಿರುವಾಗ ನಾನಂತೂ ಅಲ್ಲೇ ಕುಳಿತುಕೊಳ್ಳುವ ಅಲ್ಲ. ಆದರೆ ನಾಟಕ ಮುಂದೆ ಹೋದ ಹಾಗೆ ಪಾತ್ರಧಾರಿಯಾಗಿ ನೀನು ಬರ್ತೀಯಲ್ಲ, ಬರ್ತೇನೆ. ನೀನು ಬರ್ತೀಯ ಅಂತ ಆದ್ರೆ ನೋಡು, ನಾನಂತೂ ನಾಟಕ ಮುಂದುವರಿಸ್ತೇನೆ. ಆಯ್ತು, ಆಗುವಾಗ ನೀನು ಮುಂದೆ ನಾನು ಹಿಂದೆ ಅಲ್ವಾ? ಸರಿ ಸರಿ.